ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸರಿಂದ ಅಮಾನವೀಯ ವರ್ತನೆಯಾಗಿದೆ. ರೋಗಿ ಇದ್ದ ವಾಹನಕ್ಕೆ ವೀಲ್ ಲಾಕ್ ಹಾಕಿದ್ದಾರೆ ಟ್ರಾಫಿಕ್ ಪೊಲೀಸ್. ತಲೆಯಲ್ಲಿ ಬುದ್ಧಿ ಇಲ್ವಾ ಈ ಟ್ರಾಫಿಕ್ ಪೊಲೀಸರಿಗೆ? ಏನ್ ಸಗಣಿ ತುಂಬಿಕೊಂಡಿದ್ದೀರಾ? ರೂಲ್ಸ್ ಅಂತ ಹೇಳಿದ್ರೆ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ರೂಲ್ಸ್ಗಳನ್ನ ಮಾಡಕ್ಕಾಗೋದಿಲ್ಲ. ರೋಗಿ ಇದ್ದಂಥ ವೆಹಿಕಲ್ಗೆ ನೀವು ವೀಲ್ ಲಾಕ್ ಹಾಕಿದಿರಲ್ಲ, ನಿಮ್ ಬುದ್ಧಿಗೆ ಏನು ಹೇಳ್ಬೇಕ್ರಿ? 4 ಗಂಟೆಗಳ ಕಾಲ ವಾಹನದಲ್ಲೇ ಪರದಾಡಿದ ರೋಗಿ ಅವರು. ತಲೆಯಲ್ಲಿ ಬುದ್ಧಿ ಇಲ್ವಾ ಇವರಿಗೆಲ್ಲ? ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯ ಆಸ್ಪತ್ರೆಗೆ ದಾಖಲಾಗಿದ್ರು ಮಹಿಳೆ. ಗರ್ಭಕೋಶದ ತೊಂದರೆ ಇತ್ತು ಅವ್ರಿಗೆ. ಕುಡುವತಿ ಗ್ರಾಮದ ನಂಜಮ್ಮ. ಬೇರೆ ಆಸ್ಪತ್ರೆಗೆ ಹೋಗೋಕೆ ಖಾಸಗಿ ಆಸ್ಪತ್ರೆ ವೈದ್ಯರು ತಿಳಿಸ್ತಾರೆ. ಹೀಗಾಗಿ ಕಾರಿನಲ್ಲಿ ಬೇರೆ ಆಸ್ಪತ್ರೆಗೆ ಹೋಗ್ತಾ ಇದ್ರು. ಕಾರಿನಲ್ಲಿ ಮಹಿಳೆ ಕೂರಿಸಿ ದಾಖಲೆ ಬ್ಯಾಗ್ ತರೋಕೆ ಚಾಲಕ ಹೋಗಿರ್ತಾರೆ. ಈ ವೇಳೆ ಮಹಿಳೆ ಇದ್ರೂ ಕೂಡ ವೀಲ್ ಲಾಕ್ ಅನ್ನು ಹಾಕಿದ್ದಾರೆ ಟ್ರಾಫಿಕ್ ಪೊಲೀಸ್. 4 ಗಂಟೆಗಳ ಕಾಲ ವಾಹನದಲ್ಲಿ ಪರದಾಡಿದ್ದಾರೆ. ನೋಡ್ತಾ ಇದ್ದೀವಿ ಟ್ರಾಫಿಕ್ ಪೊಲೀಸ್ದು. ಏನ್ರಿ ನಿಮ್ದು ಆರ್ಭಟ? ರೂಲ್ಸ್ ಎಲ್ಲ ಕಡೆ ಫಾಲೋ ಆಗಲ್ಲ, ಎಲ್ಲ ಟೈಮ್ನಲ್ಲೂ ಕೂಡ. ಆಂಬ್ಯುಲೆನ್ಸ್ ಇದ್ದಂಗದು ನೋಡಿ. ಅಲ್ಲೆಲ್ಲ ಕೇಳ್ಕೊಳ್ತಾ ಇದ್ದಾರೆ ಅವ್ರು, ಹಾಕ್ಬಿಡಿ ಅಂತ ಹೇಳಿದ್ರು ಕೂಡ ಟ್ರಾಫಿಕ್ ಸಿಬ್ಬಂದಿ ಕೇಳಿಲ್ಲ. SP ಗಮನಕ್ಕೆ ತಂದಿದ್ದಾರೆ. ನಂತರ ಮತ್ತೆ ಲಾಕ್ ತೆಗೆದರೆ ಟ್ರಾಫಿಕ್ ಪೊಲೀಸು. ಚಿಕ್ಕಬಳ್ಳಾಪುರದ ಟ್ರಾಫಿಕ್ ಪೊಲೀಸರ ನಡೆಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ಅವರೇ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಇದನ್ನ ಗೃಹ ಇಲಾಖೆ ಪರಮೇಶ್ವರರು ಗಂಭೀರವಾಗಿ ತೆಗೆದುಕೊಳ್ಬೇಕು. ಈ ಟ್ರಾಫಿಕ್ ಪೊಲೀಸ್ ಭಾಳ ಕ್ಲಿಯರಾಗಿ ಮುಖ ಗೊತ್ತಾಗ್ತಾ ಇದೆ. ಕ್ರಮ ತೆಗೆದುಕೊಳ್ಬೇಕು. ಏನು ಮನುಷ್ಯತ್ವ ಇಲ್ವಾ? ಮಾನವೀಯತೆ ಇಲ್ವಾ? ರೋಗಿನ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಅದು ಆಂಬ್ಯುಲೆನ್ಸ್ ಇದ್ದಂಗೆ. ಆಂಬ್ಯುಲೆನ್ಸ್ ಇಲ್ಲ ಅಂದಕ್ಕೆ ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡು ಹೋಗ್ತಾ ಇರೋದಲ್ಲಿ ನೋಡಿ. ಅಲ್ಲಿ ವೀಲ್ ಲಾಕ್ ಹಾಕ್ತಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಧನದಾಹಿಗಳಿರಬಾರ್ದು ಇವರು? ಏನು ನಿಮ್ಗಷ್ಟಿನ ರೂಲ್ಸ್ ಎಲ್ಲ ಗೊತ್ತಿರೋದು? ಏನು ಸರ್ಕಾರ ಹೇಳಿತ್ತಾ ನಿಮಗೆ? ಗೃಹ ಇಲಾಖೆ ಹೇಳಿದಾರಾ? ರೋಗಿಗಳನ್ನು ಕರೆದುಕೊಂಡು ವಾಹನ ಯಾವುದೇ ಆಗಿರ್ಬೋದು, ಅವ್ರು ಯಾವುದೇ ಸ್ಥಿತಿಲಿ ಇರ್ಬೋದು, ನೀವು ದಂಡ ವಸೂಲಿ ಮಾಡಿ ಅಂಥೇಳಿ ತೋರಿಸಿ ಹಾಗಾದರೆ ಟ್ರಾಫಿಕ್ ಪೊಲೀಸು ನೋಡೋರು ಕೇಳ್ಕೊಳ್ತಾ ಇದ್ದಾರೆ ರೀ. ಗರ್ಭಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಆದರೆ ಒಂದು ಗೊತ್ತಾಗ್ತಿರೋದು, ನಮ್ಮ ಪೊಲೀಸ್ ಕೆಲವರಿಗೆ ಅಧಿಕಾರಿಗಳಿಗೆ ಮಾನವೀಯತೆ ಅನ್ನೋದಿನ್ನೂ ಕೂಡ ಗೊತ್ತಿಲ್ಲ ಅಂಥೇಳಿ. ಮತ್ತಷ್ಟು ಮಾಹಿತಿ ಶ್ರೀನಿವಾಸ್ ಕೊಡ್ತಾರೆ. ಶ್ರೀನಿವಾಸ್, ರೂಲ್ಸ್ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅಪ್ಲೈ ಆಗೋದಿಲ್ಲ. ಯಾಕಂದರೆ ಈಗ ರೋಗಿಯನ್ನು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಅದು ಆಂಬ್ಯುಲೆನ್ಸ್ನಾರೆ ನಾವು ನೋಡಬೇಕಾಗತ್ತೆ. ಈ ಪೊಲೀಸ್ ಅಧಿಕಾರಿಯ ವರ್ತನೆಗೆ ಯಾವ ರೀತಿ ಆಕ್ರೋಶ ವ್ಯಕ್ತವಾಗ್ತಿದೆ? ಮಾನವೀಯತೆ ಇಲ್ಲ ಅಂತ ಅನ್ಸುತ್ತೆ ಕೆಲ ಟ್ರಾಫಿಕ್ ಪೊಲೀಸರಿಗೆ. ಖಂಡಿತ ಪ್ರಭು, ಏನೊಂದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಅಮಾನವೀಯತೆ ಘಟನೆ ನಡೆದಿರುವಂತದ್ದು. ಯಾಕೆಂದ್ರೆ ಏನೋ ಒಂದು ಚಿಕ್ಕಬಳ್ಳಾಪುರದಾಗಿನ ಒಂದು ಕುಡುವತಿ ಗ್ರಾಮದಿಂದ ಅವರೇನೋ ಗರ್ಭದ ಒಂದು ನಿಯಮಿತವಾಗಿ ಒಂದು ಹಾಸ್ಪಿಟಲ್ಗೆ ಬಂದಿರ್ತಾರೆ. ಹಾಸ್ಪಿಟಲ್ಗೆ ಬಂದಂತ ಒಂದು ಸಂದರ್ಭದಲ್ಲಿ ಆ ಒಂದು ರೋಡ್ ಪಕ್ಕದಲ್ಲಿ ನಿಲ್ಲಿಸಿ ಏನೋ ಒಬ್ಬ ಕಾರು ಚಾಲಕನ ಒಂದು ಮೆಡಿಸಿನ್ ತಗೋಬೇಕಂತ ಹೇಳಿ ಒಳಗಡೆ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಸಹ ಏನೊಬ್ಬ ಒಂದು ಟ್ರಾಫಿಕ್ ಪೊಲೀಸರು ಬಂದು ಆ ಕಾರ್ ಚಕ್ರಕ್ಕೆ ಒಂದು ಲಾಕ್ ಮಾಡ್ತಾರೆ. ಲಾಕ್ ಮಾಡುವಂತ ಸಂದರ್ಭದಲ್ಲಿ ಒಳಗಡೆ ಪೇಷಂಟ್ ಅಲ್ಲೇ ಕೂತಿರ್ತಾರೆ. ಆ ಕೂತಂತ ಸಂದರ್ಭದಲ್ಲಿ ಇವ್ರಿಗೇನು ರೆವಿನ್ಯೂ ಜನರೇಟ್ ಮಾಡ್ಬೇಕು, ಇಲ್ಲ ನಮ್ ಟಾರ್ಗೆಟ್ ರೀಚ್ ಮಾಡ್ಬೇಕು ಅನ್ನೋದು ಇವ್ರ ಕಾನ್ಸೆಪ್ಟ್. ಆದ್ರೆ ಪಾಪ ಒಂದು ರೋಗಿಯ ಒಂದು ಸತತವಾಗಿ 4 ಗಂಟೆಗಳ ಕಾಲ ಒಂದು ಕಾರ್ನಲ್ಲೇ ಕೂತಿರ್ತಾರೆ. ಅವರು ಅಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಂತೇಳಿ ರೆಫರ್ ಮಾಡಿರ್ತಾರೆ. ಆ ರೆಫರ್ ಮಾಡಿದಂತ ಸಂದರ್ಭದಲ್ಲಿ ಸಹ ಒಂದು ಪೊಲೀಸರಿಗೆ ಮನವಿ ಮಾಡ್ತಾರೆ, ನಾವ್ ಈ ತರ ಹೋಗ್ಬೇಕು, ನಮ್ಮನ್ನು ಬಿಟ್ಬಿಡಿ ಅನ್ನೋ ಒಂದು ಸಂದರ್ಭದಲ್ಲಿ ಸಹ ಒಂದು ಪೊಲೀಸರ ಮಾತು ಕೇಳ. ಯಾಕಂದ್ರೆ ನಾವು ಮಾಮೂಲಿ ಟ್ರಾಫಿಕ್ ಜಾಮ್ ಆಗುತ್ತೆ, ಜಾಮ್ನಿಂದ ಸಹ ನಮ್ಗೆ ಈ ತರ ನಾವು ಮಾಡಿದ್ದೇವೆ, ಸತತವಾಗಿ ನಾವು ನಮ್ಗೆ ರೂಲ್ಸ್ ಕಟ್ಟಿರೋ ಪೆನಾಲ್ಟಿ ಕಟ್ಟಿ ತದನಂತರ ನೀವು ಹೋಗಿ ಅಂತಾರೆ. ಮತ್ತೆ ಅವ್ರಿಗೆ ಪಾಪ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸಹ ಪೊಲೀಸರು ಸಹ ಈ ಒಂದು ಇದಕ್ಕೆ ಹೋಗಲ್ಲ. ಈ ಒಂದು ಕಾರಣದಿಂದ ಏನು ಟ್ರಾಫಿಕ್ ಪೊಲೀಸರ ಮೇಲೆ ಸಾರ್ವಜನಿಕರು ಬಹಳಷ್ಟು ಒಂದಷ್ಟು ಆರೋಪಗಳು ಸಹ ಈಗ ಕೇಳಿಪಟ್ಟಿರುವಂತದ್ದು. ಯಾಕಂದ್ರೆ ಸತತವಾಗಿ ಆಂಬುಲೆನ್ಸ್ಗೆ ಬೇರೆ ಕಡೆ ಹಾಸ್ಪಿಟಲ್ ಹೋಗುವಂತ ಸಂದರ್ಭದಲ್ಲಿ ಸಹ ಇವತ್ತು ಟ್ರಾಫಿಕ್ ಪೊಲೀಸರು ಈ ಮಾನವೀಯತೆಯನ್ನು ಯಾಕೆ ಮೆರೀತಿದ್ದಾರೆ? ಮತ್ತೆ ಅವ್ರಿಗೇನು ಸುಮ್ಮನೆ ನಿಂತಿಲ್ಲ, ಬಟ್ ಹಾಸ್ಪಿಟಲ್ ಒಂದು ಸಂದರ್ಭದಲ್ಲಿ ಅಲ್ಲಿ ನಿಂತಿರುವುದು. ಹಾಗಾಗಿ ಸಹ ಇವರು ಟ್ರಾಫಿಕ್ ಪೊಲೀಸರಿಗೆ ಮಾನವೀಯತೆ ಇಲ್ವಾ ಅನ್ನುವಂತ ದೃಷ್ಟಿನಲ್ಲಿ ಸಾರ್ವಜನಿಕರು ಸಹ ಒಂದಷ್ಟು ಆರೋಪಗಳು ಸಹ ಕೇಳಿ ಬಂದಿರುವಂತದ್ದು. ಇನ್ನು ಪ್ರಮುಖವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ SP ಕುಶಲ್ ಚೌಕ್ಸೆ ಮಾಹಿತಿ ಬಳಿಕ ಅವರು ಕಾರ್ಯಕ್ಕೆ ಅನ್ಲಾಕ್ ಮಾಡಿದ್ದಾರೆ. ಪ್ರಭು, ಥ್ಯಾಂಕ್ ಯು ಶ್ರೀನಿವಾಸ್ ಮಾಹಿತಿಗೆ. 10 ಗಂಟೆಯಿಂದ ಮಂದಿಗೆ ಹೊರಟೋದ್ರು. ಹೊತ್ತಿನಿಂದ ಊಟ ಇಲ್ದಿರ ಇಲ್ಲಿ ಮಲ್ಕೊಂಡಿದ್ದೀವಿ. ಸತ್ತೋದ್ರು ಹಿಂಗೆ ಅವ್ರು ಮಾಡ್ಬಿಟ್ಟು ಹೋಗೋದು. ಹಾಸ್ಪಿಟ್ಲಿಗೆ ಬಂದಿದ್ರು, ಹಿಂಗೆ ಮಾಡ್ಬಿಟ್ಟು ಹೋಗವ್ರೆ. ಬಂದ ಜನ ತೆಗೆದುಕೊಂಡು ಹೊರಟೋದು ನಾವು. ನಿಮ್ನೇನೋ ಮಾತಾಡಿದ್ರಾ? ಇಲ್ಲ ನಮ್ನೇನು ಮಾತಾಡಿಲ್ಲ. ಬೆಂಗಳೂರಿಗೆ ಹೋಗ್ಬೇಕಂತ ಬರ್ಸವ್ರೆ ನೋಡಿ. ನಾವು ಹೋಗಕ್ಕ